ಸಹೋದರ, ನನಗೆ ಅಪ್ಪಣೆ ಕೊಡು. ನಾನು ಈಗಲೇ ಯುದ್ಧ ಭೂಮಿಗೆ ಹೋಗಿ ಆ ರಾವಣ ಪುತ್ರನ ಸೊಕ್ಕಡಗಿಸುತ್ತೇನೆ. ಸಾವಧಾನ ಸಾವಧಾನ. ಆ ಇಂದ್ರಜಿತುವಿನ ಮಾಯಾಜಾಲಕ್ಕೆ ಸಿಕ್ಕಿ ನಾವು ಮೂರ್ಛೆ ಹೋಗಿದ್ದನ್ನು ನೀನು ಮರೆಯಬಾರದು. ಇನ್ನೊಮ್ಮೆ ಅಂತಹ ಪ್ರಸಂಗ ಬರಬಾರದು. ಆ ಇಂದ್ರಜಿತುವಿನ ಯುದ್ಧ ತಂತ್ರವೇನೆಂಬುದನ್ನು ನಾವು ತಿಳಿದುಕೊಂಡು ನೀನಾಗ್ಲಿ ನಾನಾಗ್ಲಿ ಅವನ ಮೇಲೆ ಯುದ್ಧ ಆರಂಭಿಸುವುದು ಒಳ್ಳೆಯದು. ಹನುಮಂತ ಪ್ರಭು, ನೀನು ವಾನರ ಸೈನ್ಯದೊಂದಿಗೆ ಯುದ್ಧ ಭೂಮಿಗೆ ಹೋಗಿ ಅವನ ಯುದ್ಧ ತಂತ್ರವೇನೆಂದು ತಿಳಿದುಕೊಂಡು ಬಾ. ಹಾಗೇ ಆಗಲಿ ಪ್ರಭು. ನಾನು ಈಗಲೇ ಹೊರಡುತ್ತೇನೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ಲಂಕೇಶ್ವರ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ, ಜೈ ಲಂಕೇಶ್ವರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ವಿಜೇತೆ, ಓ ಧೂತ, ನೀನು ಬಂದದ್ದು ಒಳ್ಳೆಯದಾಯ್ತು. ಎಲ್ಲಿಂದ ಬರುತ್ತಿರುವೆ? ಯುದ್ಧ ಭೂಮಿಯಿಂದ ಬರುತ್ತಿರುವೆ. ಅಲ್ಲೇನು ನಡೆಯುತ್ತಿದೆ ಹೇಳು. ನಾನು ಸೀತೆಯ ಬಳಿಗೆ ಹೋಗುತ್ತಿರುವೆ. ಯುದ್ಧದ ಇತ್ತೀಚಿನ ವಿಚಾರವನ್ನು ಸೀತೆಗೆ ಹೇಳಿದಂತಾಗುತ್ತದೆ. ವಿಜೇತೆ, ನೀನು ಅಶೋಕವನಕ್ಕೆ ಹೋಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಅದನ್ನು ಹೇಳಲೆಂದೇ ನಾ ಬರುತ್ತಿದ್ದೆ. ಧೂತ, ನೀನೇನು ಹೇಳುತ್ತಿರುವೆ? ಸೀತೆ ರಣರಂಗದ ವಿಚಾರವನ್ನು ತಿಳಿಯಲು ಕಾತರದಿಂದ ಕಾದಿರುತ್ತಾಳೆ. ಸೀತೆ ಅಶೋಕವನದಲ್ಲಿದ್ದರೆ ತಾನೇ ನಿನಗಾಗಿ ಕಾಯುವುದು. ಅಂದರೆ ಸೀತೆ ಅಶೋಕವನದಲ್ಲಿಲ್ಲದೆ ಇನ್ನೆಲ್ಲಿರುತ್ತಾಳೆ? ಅವಳೀಗ ರಣರಂಗದಲ್ಲಿದ್ದಾಳೆ. ಮೂರ್ಖನಂತೆ ಮಾತಾಡಬೇಡ. ಸೀತೆ ಏಕೆ ರಣರಂಗದಲ್ಲಿರುತ್ತಾಳೆ? ಇಂದ್ರಜಿತು ಸೀತೆಯನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗಿದ್ದಾನೆ. ನೀನು ಸತ್ಯವನ್ನು ಹೇಳುತ್ತಿರುವೆಯಾ? ನಾರೇಕೆ ಸುಳ್ಳು ಹೇಳಲಿ ತ್ರಿಜಟೆ? ಇಂದ್ರಜಿತು ತನ್ನ ರಥದಲ್ಲಿ ಸೀತೆಯ ತಲೆ ಕೂದಲನ್ನು ಹಿಡಿದು ಖಡ್ಗ ಎತ್ತಿ ನಿಂತಿರುವುದನ್ನು ಕಂಡು ಹನುಮಂತ ಮತ್ತು ವಾನರರ ದಿಗ್ಭ್ರಾಂತಿಯಿಂದ ನೋಡುತ್ತಿದ್ದಾರೆ. ನಾನಿನ್ನು ಬರುತ್ತೇನೆ. ಅಯ್ಯೋ ದುರ್ವಿಧಿ, ಸೀತೆಗೆ ಮತ್ತೆ ಎಂಥ ದುರವಸ್ಥೆ ಕಾದಿದೆಯೋ ಏನು? ನಾನೀಗ ಏನು ಮಾಡಲಿ? ಸೀತೆಯನ್ನು ಹೇಗೆ ಕಾಣಲಿ? ವಾನರ ವೀರರೇ, ಇಂದ್ರಜಿತುವಿನ ರಥದಲ್ಲಿ ಮಾತೆ ಸೀತಾದೇವಿ ಇದ್ದಾರೆ. ಅವರಿಗೆ ನಮ್ಮಿಂದ ಯಾವ ಹಾನಿಯೂ ಆಗಬಾರದು. ಪ್ರಿಯ ರೂಪದ ಸ್ವಾಮಿ, ನೀವು ಎಲ್ಲಿರುವಿರಿ? 2 ತಿಂಗಳು ಕಳೆದ ನಂತರ ಈ ಕ್ರೂರ ರಾಕ್ಷಸಿಯರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಿಮಗೆ ತಿಳಿಯದೆ
ಆ ಅವಧಿ ಮುಗಿಯುವುದರೊಳಗೆ ಶ್ರೀರಾಮ ಇಲ್ಲಿಗೆ ಖಂಡಿತ ಬರುತ್ತಾರೆ ತಾಯಿ. ಹೌದು, ಇವರು ಸೀತಾಮಾತೆಯೇ. ನಾನು ಅಶೋಕವನದಲ್ಲಿ ಕಂಡದ್ದು ಇವರನ್ನೇ. ವೀರ ಹನುಮಂತ, ಸೀತಾಮಾತೆಯನ್ನು ಈ ರಾವಣ ಪುತ್ರ ರಣರಂಗಕ್ಕೆ ಏಕೆ ಕರೆತಂದಿದ್ದಾನೆ? ಅದೇ ನನಗೂ ಅರ್ಥವಾಗುತ್ತಿಲ್ಲ. ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿರಿಸಿದ್ದ ಸೀತಾಮಾತೆಯನ್ನು ಯಾವ ಕಾರಣದಿಂದ ಇವನು ರಣರಂಗಕ್ಕೆ ಕರೆತಂದಿರಬಹುದು? ಬಹುಶಃ ಈ ಮಾಯಾವಿ ರಾಕ್ಷಸ ಸೀತಾಮಾತೆಯನ್ನು ಮುಂದಿಟ್ಟುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯೋಚಿಸುತ್ತಿರಬಹುದು. ಯಾವ ಕಾರಣಕ್ಕೂ ಅವನ ಹಂಚಿಕೆ ಸಫಲವಾಗಬಾರದು. ಬನ್ನಿ ಮಿತ್ರರೇ, ಈ ದುಷ್ಟನ ಮೇಲೆ ಆಕ್ರಮಣ ಮಾಡಿ ಸೀತಾಮಾತೆಯನ್ನು ಬಿಡಿಸೋಣ. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಸ್ವಾಮಿ ರಾಘವ, ದೂರ ನಿಲ್ಲಿ, ಹತ್ತಿರ ಬರಬೇಡಿ. ಯಾರಾದರೂ ಹತ್ತಿರ ಬಂದರೆ ಈ ಸೀತೆಯ ಶಿರಸ್ಸು ಕ್ಷಣಾರ್ಧದಲ್ಲಿ ನೆಲಕ್ಕುರುಳುತ್ತದೆ. ಅಯ್ಯೋ, ಪರಮ ಪಾವನಳಾದ ಸೀತಾಮಾತೆಗೆ ಇದೆಂತಹ ದುರ್ಗತಿ ಬಂತು. ಪುರುಷೋತ್ತಮನಾದ ಶ್ರೀರಾಮನ ಸತಿಗೆ ಇದೆಂಥ ಸಂಕಟ ಪ್ರಾಪ್ತವಾಯಿತು. ಎಲ್ಲವೋ ದುರಾತ್ಮನಾದ ರಾವಣ ಪುತ್ರನೇ, ನೀನು ನಿನ್ನ ವಿನಾಶಕ್ಕಾಗಿಯೇ ಸಾಧ್ವಿಯಾದ ಸೀತಾಮಾತೆಯ ಶಿರವನ್ನು ಕತ್ತರಿಸಲು ಮುಂದಾಗಿರುವೆ. ಬ್ರಹ್ಮರ್ಷಿಗಳ ಕುಲದಲ್ಲಿ ಹುಟ್ಟಿದರೂ ದುಷ್ಟ ರಾಕ್ಷಸರಂತೆ ವರ್ತಿಸುತ್ತಿರುವೆ. ನೀನು ದುಷ್ಟ, ಕ್ಷುದ್ರ, ಪಾಪಕರ್ಮಿ, ಅನಾರ್ಯ. ನಿನಗೆ ಧಿಕ್ಕಾರವಿರಲಿ. ಎಲ್ಲವೋ ಕಪಿಯೇ, ನೀನು ನನಗೇನು ಧಿಕ್ಕಾರ ಹೇಳುವುದು? ಲಂಕೆಗೆ ಹಾರಿ ಬಂದು ಕಪಿ ಚಾಪಲ್ಯದಿಂದ ಲಂಕಾ ದಹನ ನಡೆಸಿದ ನಿನಗೆ ನಾನು ಧಿಕ್ಕಾರ ಹೇಳುತ್ತೇನೆ. ನಾನು ಲಂಕಾದಹನ ಮಾಡಿದ್ದು ನನ್ನನ್ನು ಅವಮಾನಿಸಿದ, ನನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ ಆ ನಿನ್ನ ದುಷ್ಟ ತಂದೆಯ ಮೇಲಿನ ಪ್ರತಿಕಾರಕ್ಕಾಗಿ. ಆದರೆ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಹೀಗೆ ಹಿಂಸಿಸುತ್ತಿರುವ ನಿನ್ನಂತಹ ನೀಚನಿಗೆ ಕ್ಷಮೆ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಲವಲೇಶವಾದರೂ ಕರುಣೆ ಇಲ್ಲವೇ? ಲಂಕೆಯ ನಾಶಕ್ಕೆ, ನನ್ನ ತಂದೆಯ ದುಃಖಕ್ಕೆ ಕಾರಣಳಾದ ಈ ಸೀತೆಯ ಬಗ್ಗೆ ನನಗಾವ ಕರುಣೆಯೂ ಇಲ್ಲ. ಏಯ್ ನಿರ್ದಯ ರಾಕ್ಷಸ! ರಾಜ್ಯವನ್ನು ಬಿಟ್ಟು ವನವಾಸದಲ್ಲಿದ್ದ ಸೀತಾದೇವಿ ಈಗ ಪತಿಯಿಂದಲೂ ದೂರವಾಗಿದ್ದಾರೆ. ಸಾಧ್ವಿಯಾದ ಸೀತಾದೇವಿಯನ್ನ ಏಕೆ ಹಿಂಸೆ ಮಾಡುತ್ತೀ? ಅವರೇನು ಅಪರಾಧ ಮಾಡಿದ್ದಾರೆ? ಈ ಲಂಕೆಯ ಅನೇಕ ರಾಕ್ಷಸ ವೀರರ ಸಾವಿಗೆ ಇವಳು ಕಾರಣಳಾಗಿದ್ದಾಳೆ. ನನ್ನ ತಂದೆಯ ನೆಮ್ಮದಿಗೆ ಭಂಗ ತಂದಿದ್ದಾಳೆ. ಈ ಯುದ್ಧದ ಮೂಲ ಕಾರಣವೇ ಇವಳು. ಇವಳನ್ನು ನಾನು ಉಳಿಸುವುದಿಲ್ಲ, ಕೊಲ್ಲುತ್ತೇನೆ. ಅಯ್ಯೋ ಪಾಪಿ, ನೀಚ! ಸೀತಾದೇವಿಯನ್ನು ಕೊಂದರೆ ನೀನು ಹೆಚ್ಚು ಕಾಲ ಜೀವಿಸಲಾರೆ. ನಾನು ನಿನ್ನನ್ನು ಈ ಕ್ಷಣವೇ ಸಂಹರಿಸುತ್ತೇನೆ. ಸ್ತ್ರೀ ಹಿಂಸಕರಾದ ಪಾಪಿಗಳು ಸೇರಬೇಕಾದ ಘೋರವಾದ ನರಕಕ್ಕೆ ಕಳಿಸುತ್ತೇನೆ. ಕೆಲವೋ ವಾನರ, ನಿಲ್ಲು. ಆ ರಾಮ, ಸುಗ್ರೀವ, ನೀನು ಎಲ್ಲರೂ ಯಾರ ಸಲುವಾಗಿ ಇಲ್ಲಿಗೆ ಬಂದಿದ್ದೀರೋ ಆ ಸೀತೆಯನ್ನು ಈಗಲೇ ನಿನ್ನ ಕಣ್ಣೆದುರಲ್ಲೇ ಸಂಹರಿಸುತ್ತೇನೆ. ಒಂದು ಹೆಜ್ಜೆ ಮುಂದಿಡಬೇಡ, ನಿಲ್ಲು.
ನಾನು ಇವಳನ್ನು ಸಂಹರಿಸಿದ ನಂತರ ರಾಮ ಲಕ್ಷ್ಮಣರನ್ನು, ನಿನ್ನನ್ನು, ಸುಗ್ರೀವನನ್ನು, ಕಡೆಗೆ ಆ ದ್ರೋಹಿ ವಿಭೀಷಣನನ್ನು ಕೊಲ್ಲುತ್ತೇನೆ. ಬೇಡ ಬೇಡ ಇಂದ್ರಜಿತು, ಕೊಲ್ಲಬೇಡ. ಸ್ತ್ರೀವಧೆ ಮಹಾಪಾಪ, ಧರ್ಮಬಾಹಿರ. ಶತ್ರುವಧೆಯ ನನ್ನ ಪರಮ ಕರ್ತವ್ಯ, ಅದೇ ಪರಮ ಧರ್ಮ. ಅವರು ಸ್ತ್ರೀಯಾಗಲಿ ಪುರುಷರಾಗಲಿ ನನಗೆ ಮುಖ್ಯವಲ್ಲ. ಸೀತಾ ಮಾತೆ, ತಾಯಿ, ಜೈ ಇಂದ್ರಜಿತ್, ಜೈ ಇಂದ್ರಜಿತ್, ಜೈ ರಾವಣೇಶ್ವರ. ಈ ಬಾರಿ ಇಂದ್ರಜಿತುವಿನ ಯುದ್ಧ ತಂತ್ರ ಫಲಿಸಲೇಬೇಕು. ಸೀತೆ ಸತ್ತಳೆಂದು ಕೇಳಿದ ಆ ಕ್ಷಣವೇ ರಾಮನ ಹೃದಯ ಒಡೆದು ಚೂರಾಗಬೇಕು. ಆ ಲಕ್ಷ್ಮಣ ಮತಿಭ್ರಾಂತನಾಗಬೇಕು. ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡಬೇಕು. ಇದು ಆಗಲೇಬೇಕು. ಇದು ಆಗಿಯೇ ಆಗುತ್ತದೆ, ಆಗಿಯೇ ಆಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ದೂತ, ಹೇಳು, ನೀನು ಯುದ್ಧ ಭೂಮಿಯಿಂದ ಬರುತ್ತಿರುವ ತಾನೆ? ಹೌದು ಪ್ರಭು, ನಾನು ಅಲ್ಲಿಂದಲೇ ಬರುತ್ತಿದ್ದೇನೆ. ನನ್ನ ಪುತ್ರ ಇಂದ್ರಜಿತು ಆ ಸೀತೆಯನ್ನು ಸಂಹರಿಸಿದಾನೆ? ಪ್ರಭು, ಹೇಳು, ಏಕೆ ಸುಮ್ಮನಾಗಿಬಿಟ್ಟೆ? ನನ್ನ ವೀರಪುತ್ರ ಇಂದ್ರಜಿತು ಆ ಸೀತೆಯನ್ನು ವಧಿಸಿದನಲ್ಲವೇ? ವಧಿಸಿದರು ಪ್ರಭು. ಭಲೆ ಭಲೆ ಇಂದ್ರಜಿತು, ನಿನ್ನ ತಂತ್ರ ಸಫಲವಾಯಿತು, ಸಫಲವಾಗಲೇಬೇಕು. ಏಕೆ ದೂತ ಬೆಪ್ಪು ಮುಖ ಮಾಡಿಕೊಂಡು ನಿಂತಿರುವೆ? ಪ್ರಭು, ಸೀತೆಯ ವಧೆಯಾಗುವುದೆಂದು ನಿಮಗೆ ಮೊದಲೇ ತಿಳಿದಿತ್ತೆ? ಇಲ್ಲ ಇಲ್ಲ ಇಲ್ಲ, ನೀನು ತಿಳಿಸಿದ ಮೇಲೆಯೇ ನನಗೆ ತಿಳಿದದ್ದು. ದೂತ, ನೀನು ಈಗಲೇ ರಣರಂಗಕ್ಕೆ ಹೋಗಿ ಅಲ್ಲಿ ನಡೆಯುವ ವಿಷಯಗಳನ್ನು ನನಗೆ ಬಂದು ತಿಳಿಸು. ಬೇಗನೆ ಹೋಗು. ಅಪ್ಪಣೆ ಪ್ರಭು. ಸದ್ಯ ತೊಲಗಿದ. ನಾನು ಅತಿ ಉತ್ಸಾಹದಲ್ಲಿ ಮಾಯಾ ಸೀತೆಯ ವಿಷಯವು ನನಗೆ ಮತ್ತು ಇಂದ್ರಜಿತುವಿಗೆ ಬಿಟ್ಟು ಬೇರೆ ಯಾರಿಗೂ ತಿಳಿಯಬಾರದೆಂಬುದನ್ನು ಮರೆತೇ ಬಿಟ್ಟಿದ್ದೆ. ಸದ್ಯ ಈ ದೂತ ಮತ್ತೆ ಮತ್ತೆ ಕೆದಕಿ ಪ್ರಶ್ನೆ ಕೇಳಲಿಲ್ಲ. ಗ್ರಹಣ ಹಿಡಿದಿಹ ರವಿಯ ಮೂಕವಾಗಿಯ ಕವಿಯ ಗ್ರಹಣ ಹಿಡಿದಿಹ ರವಿಯ ಹಾಗೆ ಮೂಕವಾಗಿಯ ಕವಿಯ ಹಾಗೆ ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು ನೀನಿರದೆ ನಾನು ರವೀರದ ಬಾನು ನಿನಗಾಗಿಯೇ ನಾನು ಬಂದಿಹೇನು
ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ